ಹುಬ್ಬಳ್ಳಿಯ ದೇವಸ್ಥಾನದಲ್ಲಿ ಸಿಲಿಂಡರ್ ಸ್ಫೋಟ, ಮೃತಪಟ್ಟವರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಚಿಕಿತ್ಸೆ ಫಲಿಸದೆ ಮತ್ತೊಬ್ಬ ಅಯ್ಯಪ್ಪ ಮಾಲಾಧಾರಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಾಲಾಧಾರಿಗಳ ಸಾವಿನ ಸಂಖ್ಯೆ 5ಕ್ಕೆ ಏರಿಕೆಯಾಗಿರುವಂಥದ್ದು. ಮಾಲಾಧಾರಿ ಶಂಕರ್ ಚೌಹಾಣ್ 30 ವರ್ಷ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಇದೇ ಮೊದಲ ಬಾರಿಗೆ ಇವರು ಮಾಲೆಯನ್ನು ಧರಿಸಿದ್ರಂತೆ. 4 ಅಯ್ಯಪ್ಪ ಮಾಲಾಧಾರಿಗಳಿಗೆ ಮುಂದುವರೆದಿದೆ ಚಿಕಿತ್ಸೆ. 7 ದಿನಗಳಿಂದ ಹುಬ್ಬಳ್ಳಿಯ ತೀವ್ರ ನಿಗಾ ಘಟಕದಲ್ಲಿ ಅಂದರೆ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಗ್ತಾ ಇದೆ. ಕಳೆದ ಭಾನುವಾರ ನಡೆದಂತಹ ಸಿಲಿಂಡರ್ ಸ್ಫೋಟ 9 ಅಯ್ಯಪ್ಪ ಮಾಲಾಧಾರಿಗಳು ಗಂಭೀರವಾಗಿರ್ತಾರೆ. ಅದಾದ ಮೇಲೆ ಅವರನ್ನು ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಯಿತು. ಈಗ ಮೃತಪಟ್ಟವರ ಸಂಖ್ಯೆ 5ಕ್ಕೆ ಏರಿಕೆಯಾಗಿರುವಂಥದ್ದು. 90% ಸುಟ್ಟ ಗಾಯದಿಂದ ಗಾಯಾಳುಗಳು ಬಳಲ್ತಾ ಇದ್ರು. 9 ಜನರ ಪರಿಸ್ಥಿತಿ ಕೂಡ ತುಂಬ ಕ್ರಿಟಿಕಲ್ ಆಗಿತ್ತು. ಈಗ 9 ಜನರಲ್ಲಿ 5 ಮೃತಪಟ್ಟಿದ್ದು, 4 ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಮೃತ ಮಾಲಾಧಾರಿ ಅವರ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಶಂಕರ್ ಚೌಹಾಣ್ ಅಂಥೇಳಿ ಮೊದಲ ಬಾರಿಗೆ ಮಾಲೆಯನ್ನು ಧರಿಸಿದ್ರು. ದೇವಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲಿಯೇ ಈ ಸಿಲಿಂಡರ್ ಸ್ಫೋಟ ದುರಂತ ಸಂಭವಿಸಿತ್ತು. ಈಗ ಕೊನೆ ಉಸಿರನ್ನು ಎಳೆದಿರುವಂಥದ್ದು. ಇನ್ನು 4 ಸ್ಥಿತಿ ಕೂಡ ತುಂಬ ಚಿಂತಾಜನಕವಾಗಿದ್ದು, ಅವರಿಗೂ ಕೂಡ ಟ್ರೀಟ್ಮೆಂಟನ್ನು ಮುಂದುವರಿಸಲಾಗಿದೆ. ಅಂದ್ರೆ ಎಲ್ಲರೂ ಸರಿಯಾಗಿ ಸಹಕಾರ ಕೊಟ್ಟರು ಸಹಿತ ಅವ್ನು ಉಳಿಸ್ಕೊಳಕ್ ನಮ್ಮ ಕೈಲಾಗಲಿಲ್ಲ. ದೇವ್ರ ಹತ್ರ ಉಳಿಸ್ಲಿಲ್ಲ. ಫಸ್ಟ್ ಇಯರ್ ಮಾಲಿ ಹಾಕಿದ್ದಾರೆ. ನಾವು ಬೇಡ ಅಂದ್ವಿ. ಬೇಡ ಅಂದ್ರೂ ಬೇಡ ನಾ ಹಾಕ್ತೀನಿ ಅಂತ ಹೇಟಕ್ ಬಿದ್ದು ಹಾಕಿದ್ದ. ಕೋವಿಡ್ನಾಗ ಡ್ಯೂಟಿ ಮಾಡಿದನ್ ಸರ್. ಕೋವಿಡ್ನಾಗ ಡ್ಯೂಟಿ ಮಾಡಿದ. ಆದ್ರೆ ಅಯ್ಯಪ್ಪ ಸ್ವಾಮಿ ಅವ್ನ ಕಣ್ ತೆಗಿಲಿಲ್ಲ. ಯಾಕೆ ಈ ತರ ಶಿಕ್ಷೆ ಕೊಡಬೇಕಾಗಿತ್ತು ದೇವ್ರು. ಆದ್ರೆ ಈ ತರ ಕೆಟ್ಟ ಶಿಕ್ಷೆ ಕೊಡಬಾರ್ದಾಗಿತ್ತು ಅವ್ನಿಗೆ. ಅವ್ನು ಕಳ್ಕೊಂಡು ದುಃಖ ನಮ್ಗೆ ಬರ್ಸಕ್ ಆಗೋದಿಲ್ಲ. ಹೇಳಿದ್ದೀರಿ ಸರ್, ನಾವು ಹೇಳಿದಿರಿ, ಎಲ್ಲರೂ ಹೇಳಿದೀವಿ. ಮಾಲೆ ಹಾಕಿಂದ ಗೊತ್ತಾಯ್ತು ನಮ್ಗೆ ಮಾಲೆ ಹಾಕಿದ ನಾನು ಅಂತೇಳಿ. ಲಾಸ್ಟ್ ಟೈಮ್ ಅವ್ನು ಡ್ಯೂಟಿಗೆ ಬಂದಾಗ ಅಷ್ಟೇ ಮಾತಾಡ್ತಿದ್ವಿ. ನಾವು ಗಂಡ ಮನೇಲಿ ಇರ್ತೀವಿ. ತಮ್ಮ ಆಗ್ಬೇಕ್ರಿ, ಚಿಕ್ಕಮ್ಮನ ತಂದೆ ತಾಯಿ ಯಾರು ಇಲ್ಲ ರೀ. ನಮ್ಮ ಚಿಗೋಗಳು ಜೋಪಾನ ಮಾಡಾಕತ್ತಿದ್ರಿ ಸರ್. ನಮ್ಮ ಚಿಗೋಗಳು ತ್ರಾಸ ಆಗ್ಬಾರ್ದು ಅಂತೇಳಿ ಅವನ ಕಡೆ ಹೋದ ಏನೋ ಗೊತ್ತಿಲ್ಲ ಸರ್ ನಮಗೆ. ಅವ್ರ ತಂದೆ 3 ವರ್ಷದವ ಇದ್ದವಾಗ ತೀರ್ಕೊಂಡಾಗ. ತಾಯಿ ಈಗ ಅಲ್ಲಿ ರೀಸೆಂಟಾಗಿ 13 ಇಯರ್ಸ್ ಆಯಿತು. 13 ವರ್ಷ ಆಯ್ತು ತಾಯಿ ತೀರ್ಕೊಂಡು. ಕಷ್ಟ, ತುಂಬ ಕಷ್ಟ ಆಗುತ್ತೆ ಸರ್. ನಮ್ಮ ತಾಯಿನೂ ಆರಾಮಿಲ್ದವ್ರು. ಅವರು ಬರ್ತಾ ಇದ್ದಾರೆ. ಅವ್ರನ್ನ ಹಿಡಿಯೋದು ನಮ್ಗೆ ತಾಪಕತ್ತಾಗಲ್ಲ. ಅವ್ರನ್ನ ಹಿಡಿಯೋದಾಗೋದಿಲ್ಲ ನನಗೆ. ಯಾಕೆಂದ್ರೆ ಇವ್ರನ್ನ ಹಿಡಿಯೋಕ್ಕಾಗ್ತಿಲ್ಲ, ಇನ್ನು ಅವ್ರನ್ನ ಹಿಡಿಯೋದಂತೂ ನನಗೆ ಆಗ್ತಾ ಇಲ್ಲ ಸರ್. ಇದು ಮೃತ ಕುಟುಂಬಸ್ಥರ ಆಕ್ರಂದನದ ಮಾತುಗಳು. ಇದ್ದೊಬ್ಬ ಮಗನನ್ನು ಕಳೆದುಕೊಂಡು ಕುಟುಂಬ ಬಡವಾಗಿದೆ ಅಂಥೇಳಿ ತಮ್ಮ ನೋವನ್ನು ತೋಡ್ಕೊಂಡ್ರು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, 9 ಜನರ ಪೈಕಿ 5 ಜನರೀಗ ಸಾವನ್ನಪ್ಪಿರುವಂಥದ್ದು. ಇನ್ನು 4 ಟ್ರೀಟ್ಮೆಂಟ್ ಹೇಗೆ ಸಾಗ್ತಾ ಇದೆ ಅಂಥೇಳಿ? ಪ್ರೇಮ್, ನಿಜಕ್ಕೂ ಕೂಡ ಕಿಮ್ಸ್ ಆಸ್ಪತ್ರೆಯಲ್ಲಿ ಶತಾಯಗತಾಯವಾಗಿ ಗಾಯಾಳು ಮಾಲಿಧಾರಿಗಳನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇವತ್ತು ಬೆಳಗಿನ ಜಾವ ಶಂಕರ್ ಕೊನೆ ಹೆಸರನ್ನು ಎಳೆದಿರುವಂಥದ್ದು. ವಿಪರ್ಯಾಸ ಅಂದರೆ ಈತನಿಗೆ ತಂದೆ ತಾಯಿ ಇಲ್ಲ. ಒಬ್ಬ ಅನಾಥ ತಮ್ಮ ದೊಡ್ಡಪ್ಪನ ಮನೆಯಲ್ಲಿ ಬೆಳೀತಾ ಇದ್ದ. ಸೊ ಅನಾಥ ರಕ್ಷಕ ಈ ಅನಾಥನನ್ನು ತನ್ನ ಬಳಿ ಕಳೆದುಕೊಂಡಿರುವಂಥದ್ದು ನಿಜಕ್ಕೂ ನೋವಿನ ಸಂಗತಿ. ಇನ್ನು ನನಗೆ ಕಿಮ್ಸ್ ಶವಾಗಾರದ ಬಳಿಯಲ್ಲಿರುವಂಥದ್ದು ಇಲ್ಲಿ ನೋಡ್ಬೋದು. ಒಂದು ಕಡೆ ACP ಶಿವಪ್ರಕಾಶ್ ನಾಯಕ್ ಅವರು ಹಾಗೂ ಅಲ್ಲಿನ ಒಂದು ಕಾರ್ಪೊರೇಟರ್ ಆದಂಥ ರಾಜಣ್ಣ ಕೊರವಿ ಅವರು ಶವಾಗಾರದ ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಮಾತನಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಕಿಮ್ಸ್ ಆಸ್ಪತ್ರೆಯ ಬಳಿ ಅವರ ಒಂದು ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಇಲ್ಲಿವರೆಗೆ ಒಟ್ಟು 5 ಜನ ಸಾವನ್ನಪ್ಪಿರುವಂಥದ್ದು. ನಿಜಲಿಂಗಪ್ಪ ಬೇಪಿರಿ 58 ವರ್ಷ, ಸಂಜಯ್ ಸೌದತ್ತಿ 20 ವರ್ಷ, ರಾಜು ಮೂಗೇರಿ 21 ವರ್ಷ, ಲಿಂಗರಾಜ್ ಬೀರ್ನೂರು 24 ವರ್ಷ, ಇನ್ನು ಶಂಕರ್ ಚವಾಣ್ ಇವತ್ತು ಸಾವನ್ನಪ್ಪಿರುವಂಥದ್ದು 30 ವರ್ಷ. ಇನ್ನು ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಮಂಜುನಾಥ್ ಅವರಿಗೆ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಪ್ರಕಾಶ್ ಹಾಗೂ ತೇಜಸ್ವಿ ಅವರ ಒಂದು ಚಿಕಿತ್ಸೆ ನಡೀತಾ ಇರುವಂಥದ್ದು. ಇನ್ನು ವಿನಾಯಕ್ ಬಾರ್ಕೇರ್ 12 ವರ್ಷ ಬಾಲಕ, ಈತ ಈಗ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ತಾ ಇರುವಂಥದ್ದು. ಸೊ ಇಲ್ಲಿ ಒಂದು ಮೃತಪಟ್ಟಂಥ ಸಂಬಂಧಿಕರಿದ್ದಾರೆ. ಮೇಡಮ್, ನಿಜಕ್ಕೂ ಕೂಡ ಅಯ್ಯಪ್ಪ ರಕ್ಷಣೆ ಮಾಡಲಿಲ್ಲ ತಮ್ಮ ಮಗನ್ನ? ಮಾಡಲಿಲ್ಲ ರೀ. ಅಯ್ಯಪ್ಪ ನಡ್ಕ ಕೈ ಬಿಟ್ಟಾರಿ. ಅಯ್ಯಪ್ಪ ಮಾಡೇ ತನ್ನಂತೆ ಕರ್ಕೊಂಡು ಹೋದ್ನ. ಏನು ಮಾಡಿಲ್ಲ. ವರ್ಷ ಕಷ್ಟ ಕೊಡೋದು ನಿಮಗೂ ಮಕ್ಳೆ ಬರ್ರಿ ಅಂತೇಳಿ ಇದ ವರ್ಷ ಮಾಲೆ ಹಾಕೋದಕ್ಕೆ ಇದ ವರ್ಷ ಹಂಗಾಗೈತ್ರಿ ಎಲ್ಲರಿಗೆ. ತಂದೆ ತಾಯಿ ಇಲ್ಲ ಅಂತ ಅವ್ರು ಹೆಂಗ್ ಮೃತಪಟ್ಟಿದ್ರು? ತಂದೆ ತಾಯಿ ಸತ್ತ ಒಂದು 15 ವರ್ಷ ಆತ್ರಿ ಸರ್. ತಂದೆ ಸತ್ತ ಒಂದು 22 ವರ್ಷ ಆತ್ರಿ ಸರ್. ನಾವಿದ್ದಾರಿ 1 ವರ್ಷ. ಏನಿಲ್ರಿ, ನಾವ ಸಾಕ್ತಿದ್ವಿ. ನಮ್ಮ ಮನ್ಯಾಗ ದೊಡ್ಡವಾಗೇನ್ರಿ. ಈಗ ದುಡ್ಯಾಕತ್ರಿ ಅವ್ನು ಮಾಡ್ಕೊಳ್ತೀನಿ. ಇಕ್ಕಿ ಮನ್ಯಾಗ ಇದ್ದ. ಈಗ ಇಲ್ಲಿ ಉಂತಿದ್ನ, ಇಲ್ಲಿ ತಿಂತಿದ್ನ, ಇಲ್ಲಿ ಕೆಂಶಕ ಕೆಲಸ ಮಾಡ್ತಿದ್ರಿ. ಆದ್ರೆ ದೇವ್ರಿಲ್ಲ, ದೇವ್ರು ಉಳಿಸ್ಲಿಲ್ಲ. ಅವ್ನು ಯಾರಿಗಾದ್ರೂ ದೇವ್ರು ಇಂಥ ಶಿಕ್ಷೆ ಕೊಡಬಾರ್ದಿತ್ತು. ಎಲ್ಲರೂ ಬಂದರು, ಕೊಟ್ಟರು, ಆಸರೆ ಕೊಟ್ಟರು, ಸವಸಗಳು ಕೊಟ್ಟರು. ಯಾರು ಜೀವನ ಕೊಡ್ತಾರ್ರಿ? ಯಾರೂ ಕೊಡ್ದಿಲ್ರಿ ಸರ್.
ಪ್ರೇಮ್, ವಿಪರ್ಯಾಸ ಅಂದ್ರೆ ಇದೇ ಕಿಮ್ಸ್ ಹಾಸ್ಪಿಟ್ಲಲ್ಲಿ ಶಂಕರ್ ಒಂದು ಅನಿಲ ಘಟಕದಲ್ಲಿ ಅಂದ್ರೆ ಆಕ್ಸಿಜನ್ ಘಟಕದಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದ. ಸೊ ಅವ್ರ ಸಿಬ್ಬಂದಿ ಕೂಡ ಇಲ್ಲಿ ಬಂದಿರುವಂಥದ್ದು ಒಂದು ರೀತಿಯ ನೋವಿನ ಸಂಗತಿ ಈ ಒಂದು ಮಾಲಾಧಾರಿಯ ಸಾವು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ.